ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಅಂದರೆ RMS ಅದರ ಇಂಪಾರ್ಟೆನ್ಸ್ ಏನು, ಅದನ್ನು ಎಲೆಕ್ಟ್ರಿಕಲ್ನಲ್ಲಿ ನಾವು ಯಾಕೆ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ ಆಲ್ಟರ್ನೇಟಿಂಗ್ ಕರೆಂಟ್ಸ್ಗೆ, ಹಾಗೆ ಅದಕ್ಕೂ ಮತ್ತು ಡೈರೆಕ್ಟ್ ಕರೆಂಟ್ಸ್ಗೂ ಅಥವಾ ಆಲ್ಟರ್ನೇಟಿಂಗ್ ಸಿಗ್ನಲ್ಗೂ ಡೈರೆಕ್ಟ್ ಸಿಗ್ನಲ್ಗೂ ಇರುವಂಥ ಸಂಬಂಧ ರೂಟ್ ಮೀನ್ ಸ್ಕ್ವೇರಿಂದ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ನೇಹಿತರೆ, ಇದು ಬಂದು ಮೇಲಿಂದು ಇದು ಡೈರೆಕ್ಟ್ ಸಿಗ್ನಲ್ ಅಥವಾ ಡೈರೆಕ್ಟ್ ಕರೆಂಟ್ ಸಿಗ್ನಲ್ ಅಥವಾ ಡೈರೆಕ್ಟ್ ವೋಲ್ಟೇಜ್ ಸಿಗ್ನಲ್ ವಾಟೆವರ್. ಸೊ ದಿಸ್ ಈಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಡೈರೆಕ್ಟ್ ವೋಲ್ಟೇಜ್ ಅಥವಾ ಡೈರೆಕ್ಟ್ ಕರೆಂಟ್ ಏನಿದೆಯಲ್ಲ, ಸೊ ಇದು ಸಪೋಸ್ ಇದೇನಾದ್ರು ವೋಲ್ಟೇಜು ಆಗಿರ್ಬೋದು ಇಲ್ಲ ಕರೆಂಟ್ ಆದರೂ ಆಗಿರ್ಬೋದು, ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್, ದಿಸ್ ಇಸ್ ದಿ ಟೈಮ್. ಸೊ ನಾವು ಯಾವಾಗ ಅಬ್ಸರ್ವೇಷನ್ ಶುರು ಮಾಡ್ತೀವೋ ಅದನ್ನು 0 ಅಂತ ತೊಗೊಂಡ್ರೆ ಇಟ್ ಈಸ್ ಅ ರೆಫರೆನ್ಸ್ ಟೈಮ್. ಸೊ ಆ ಟೈಮಿಂದ ಅಂದರೆ ಇದಕ್ಕೆ ಹಿಂದೆನೂ ಕೂಡ DC ಕಾನ್ಸ್ಟೆಂಟಾಗೇ ಇರುತ್ತೆ. ಸೊ ಓವರ್ ಎನಿ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಸಿಗ್ನಲ್ ಅಂತಂದರೆ ಇಟ್ ಆಲ್ಟರ್ನೇಟ್ಸ್. ಸೊ ಆಲ್ಟರ್ನೇಟಿಂಗ್ ಸಿಗ್ನಲ್ ಇದು. ಸೊ ದಿಸ್ ಕ್ಯಾನ್ ಬಿ ವೋಲ್ಟೇಜ್ ಆರ್ ಕರೆಂಟ್, ಏನು ಬೇಕಾಗಿರ್ಬೋದು. ಸೊ ಯು ಕ್ಯಾನ್ ಸಿ ದಟ್ ಇಟ್ ಆಲ್ಟರ್ನೇಟ್ಸ್ ಓವರ್ ಎ ಪಾಸಿಟಿವ್, ಅಂದರೆ ದಿಸ್ ಇಸ್ ದಿ ಪಾಸಿಟಿವ್ ಆ್ಯಕ್ಸಸ್, ದಿಸ್ ಇಸ್ ದಿ ನೆಗೆಟಿವ್ ಆ್ಯಕ್ಸಸ್. ಸೊ ಇಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಇದೆ, ಇಲ್ಲೂ ಕೂಡ DC ನಲ್ಲುವೆ. ಸೊ ಈ ಥರ ಬಂದರೆ ನೆಗೆಟಿವ್ DC ವೋಲ್ಟೇಜ್ ಅಂತ ಕರಿತೀವಿ, ಅಥವಾ ನೆಗೆಟಿವ್ DC ಕರೆಂಟ್ ಅಂತ ಕರಿತೀವಿ. ಸೊ ಇದಾದರೆ ಪಾಸಿಟಿವ್ DC ವೋಲ್ಟೇಜ್ ಆ್ಯಂಡ್ ಪಾಸಿಟಿವ್ DC ಕರೆಂಟು. ಸೊ ಸಿಮಿಲರ್ಲಿ ಆಲ್ಟರ್ನೇಟಿವ್ ಕರೆಂಟಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ಆಲ್ಟರ್ನೇಟ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಸೊ ಈ ಒಂದು ಟೋಟಲ್ ಸೈಕಲ್ ಏನಿದೆಯಲ್ಲ, ಒಂದು ಪಾಸಿಟಿವ್ಗೆ ಹೋಗಿ ಒಂದು ನೆಗೆಟಿವ್ ಬರೋದು, ಈ ಸೈಕಲ್ನ ಪೀರಿಯಡ್ ಅಂತ ಕರೀತಾರೆ. ಅಂದರೆ ದಿಸ್ ಇಸ್ ದಿ ಪೀರಿಯಾಡಿಸಿಟಿ ಆಫ್ ದಿಸ್ ಆಲ್ಟರ್ನೇಟಿಂಗ್ ಸಿಗ್ನಲ್. ಅಂದರೆ ಈ ಟೈಮ್ ಪೀರಿಯಡು ಕನ್ಸಿಸ್ಟೆಂಟಾಗಿ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಇದು ಕನ್ಸಿಸ್ಟೆಂಟಾಗಿ ಯಾವ ಸಿಗ್ನಲ್ಲು ಸೇಮ್ ಟೈಮ್ ಪೀರಿಯಡಲ್ಲಿ ರಿಪೀಟ್ ಆಗುತ್ತೋ ಅದಕ್ಕೆ ಪೀರಿಯಾಡಿಕ್ ಸಿಗ್ನಲ್ ಅಂತ ಕರೀತಾರೆ. ಇನ್ಫ್ಯಾಕ್ಟ್ DC ಈಸ್ ಆಲ್ಸೋ ಪೀರಿಯಾಡಿಕ್, ಯಾಕೆಂತಂದರೆ ಯಾವುದೇ ಪೀರಿಯಡ್ನ ತೊಗೊಂಡ್ರೆ ಇಟ್ ಈಸ್ ಗೋಯಿಂಗ್ ಟು ರಿಪೀಟ್. ಸೊ ಪೀರಿಯಾಡಿಕ್ ಸಿಗ್ನಲ್ ನಾಟ್ ಓನ್ಲಿ ಸೈನ್ ವೇವ್ ಇರೋಲ್ಲ, ಇಟ್ ಕ್ಯಾನ್ ಬಿ ಎನಿ ಅದರ್ ವೇವ್ ವಿಚ್ ರಿಪೀಟ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಂದರೆ ಎವ್ರಿ ಪೀರಿಯಡ್ಗೆ ಕನ್ಸಿಸ್ಟೆಂಟಾಗಿ ರಿಪೀಟ್ ಆಗುವಂಥ ಸಿಗ್ನಲ್ನ ಪೀರಿಯಾಡಿಕ್ ಸಿಗ್ನಲ್ ಅಂತ ಕರೀತಾರೆ. ಸೊ ಆಲ್ಟರ್ನೇಟಿಂಗ್ ಸಿಗ್ನಲ್ ಅಂತಂದರೆ ವಿಚ್ ಆಲ್ಟರ್ನೇಟ್ಸ್ ಪಾಸಿಟಿವ್ ಟು ನೆಗೆಟಿವ್, ನೆಗೆಟಿವ್ ಟು ಪಾಸಿಟಿವ್ ಓವರ್ ಎ ಪೀರಿಯಾಡಿಸಿಟಿ. ಸೊ ಈ ಆಲ್ಟರ್ನೇಟಿಂಗ್ ಸಿಗ್ನಲಲ್ಲಿ ಈ ಟಾಪ್ ವ್ಯಾಲ್ಯೂಸ್ ಏನಿದೆಯಲ್ಲ, ಇದನ್ನು ಪೀಕ್ ವ್ಯಾಲ್ಯೂಸ್ ಅಂತ ಕರೀತಾರೆ. ಬಿಕಾಸ್ ದಿಸ್ ಇಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ಡ್ ಬೈ ದಿಸ್ ಆಲ್ಟರ್ನೇಟಿಂಗ್ ಸಿಗ್ನಲ್. ಸೊ ಇದು ಪಾಸಿಟಿವ್ ಪೀಕ್ ಅಂತ ಕರೀತಾರೆ, ಪೀಕ್. ಇದು ನೆಗೆಟಿವ್ ಪೀಕ್. ಸೊ ದಿಸ್ ಸಿಗ್ನಲ್ ವಿಲ್ ವೇರಿ ಓವರ್ ದಿ ಪೀರಿಯಡ್ ಆಫ್ ಟೈಮ್. ಈ ಥರ ಆಲ್ಟರ್ನೇಟ್ ಆಗ್ತಾ ಹೋಗುತ್ತೆ. ನಾವು ಆ್ಯಸ್ ಯು ಕ್ಯಾನ್ ಸಿ ಇದರ ಒಂದು ವ್ಯಾಲ್ಯೂ ಹೇಗಿರುತ್ತಪ್ಪ ಅಂದರೆ, ಇದರದ್ದು ಎವ್ರಿ ಪಾಯಿಂಟಲ್ಲಿ, ಎವ್ರಿ ಟೈಮ್ ಪೀರಿಯಡಲ್ಲಿ DC-ನಲ್ಲಿ ಇಟ್ ಈಸ್ ಕಾನ್ಸ್ಟೆಂಟ್. ಸೊ ಇದು 5 ಅಂತಿದ್ರೆ ವ್ಯಾಲ್ಯೂ 5 ವೋಲ್ಟ್ಸ್ ಅಥವಾ 5 ಆ್ಯಂಪ್ಸ್ ಅಂತಿದ್ರೆ ಕರೆಂಟು. ಇದನ್ನು ಎವ್ರಿ ಪಾಯಿಂಟ್ ಆಫ್ ಟೈಮ್, ಎನಿ ಪಾಯಿಂಟ್ ಆಫ್ ಟೈಮ್ ತೊಗೊಳ್ಳಿ, ಇಟ್ ಈಸ್ ಕಾನ್ಸ್ಟೆಂಟ್. ಅದೇ ಇಲ್ಲಿ ಹಾಗಿಲ್ಲ. ಸೊ ಇದು ಟೈಮ್ ಪೀರಿಯಡ್ ಅಂತ ತೊಗೊಂಡ್ರೆ, ದಿಸ್ ಈಸ್ ಅಟ್ 1 ಸೆಕೆಂಡ್ ಅಂತ ತೊಗೊಂಡ್ರೆ, ಅಟ್ ಎವ್ರಿ 0.01 seconds ದ ವ್ಯಾಲ್ಯೂ ವಿಲ್ ಬಿ ವೇರಿಯಿಂಗ್. ಇದು ಯಾವ ರೀತಿ ವೇರಿ ಆಗುತ್ತಪ್ಪ ಅಂತಂದರೆ, ಇಟ್ ಫಾಲೋಸ್ ದಿ ಮ್ಯಾಥಮೆಟಿಕಲ್ ಫಂಕ್ಷನ್ ಆಫ್ ಸೈನ್ ಕರ್ವ್. ಸೊ ಇದನ್ನು, ಈ ಸಿಗ್ನಲ್ನ ನಾವು ಇದು ಯಾವ ಒಂದು ಟೈಮ್ ಪೀರಿಯಡಲ್ಲಿ ವೇರಿ ಆಗುತ್ತೋ ಅದನ್ನು T ಅಂತ ಕರೆದ್ರೆ, ಸೊ ಇದನ್ನು ಇದು ಪೀಕ್ ಅಂತ ತೊಗೊಂಡ್ರೆ VM ಅಂತ. ಸೊ ದಿಸ್ ಸಿಗ್ನಲ್ ಈಸ್ ಡಿಫೈನ್ಡ್ ಬೈ V sin of omega t. ಅಂದರೆ ದಿಸ್ ಇಸ್ ದಿ ಫಂಕ್ಷನ್ ಆಫ್ ದಿಸ್ ಟೈಮ್. ಸೊ ಯಾವ ರೀತಿ ಫಂಕ್ಷನ್ ಆಫ್ ಟೈಮ್ ಅಂತಂದರೆ, ಒಮೆಗಾ ಈಸ್ ನಥಿಂಗ್ ಬಟ್ 2πf ಅಥವಾ 2π/t.
ಸೊ 2π ಅಂತಂದರೆ ಏನು, ಯಾಕೆ ಬಂತು ಇದು 2π ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸದ್ಯಕ್ಕೆ ಏನಂತ ತೊಗೊಳ್ಳಿ ಅಂತಂದರೆ, ಇದು ಒಂದು ಸೈನ್ ವೇವ್. ದ ಸೈನ್ ವೇವ್ ವೇರೀಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಆ ಟೈಮ್ ಪೀರಿಯಡ್ನ ಟಿ ಅಂತ ತೊಗೊಂಡ್ರೆ, ಸೊ ಇದು ವಿ ಎಮ್ ಸೈನ್ 2π/t into t as a function of time. This signal varies. Now ಈ ಸಿಗ್ನಲ್ ಕಂಟಿನ್ಯೂಸ್ ಆಗಿ ವೇರಿ ಆಗ್ತಾ ಇದ್ದಾರೆ. ಈ ಸಿಗ್ನಲ್ ಎಷ್ಟಿದೆ ಆ್ಯಕ್ಚುಯಲ್ ವ್ಯಾಲ್ಯೂ, ಒಂದು ಆ್ಯಾವ್ರೇಜ್ ವ್ಯಾಲ್ಯೂ ಏನು ಅನ್ನೋದನ್ನು ಕಂಡುಹಿಡಿಲಿಕ್ಕಾಗೋದಿಲ್ಲ. ಸೊ ಇದರದ್ದು ಆ್ಯಕ್ಚುಯಲ್ ಕಾಂಟ್ರಿಬ್ಯೂಷನ್ ಏನು ಈ ಸಿಗ್ನಲ್ದು, ಫಿಸಿಕಲಿ ಇದು ಯಾವ ರೀತಿ ನಮಗೆ ಒಂದು ಔಟ್ಪುಟ್ ಏನು ಬರ್ತಾ ಇದೆ, ಇದರಿಂದ ಏನು ಉಪಯೋಗ ಆಗ್ತಾ ಇರೋಂಥ ಔಟ್ಪುಟ್ ಏನು ಅಂತ ಕಂಡುಹಿಡಿಯೋದಕ್ಕೆ ಈ ವೇರಿಯಿಂಗ್ ಸಿಗ್ನಲಿಂದ ನಾನು ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಯಾಕಂದರೆ ಎವ್ರಿ ಪಾಯಿಂಟನ್ನ ಐ ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್. ಸೊ ಇನ್ಸ್ಟೆಡ್ ಇದಕ್ಕೆ ಒಂದು ಆ್ಯಾವ್ರೇಜಿಂಗ್ ಸಿಗ್ನಲ್ ಬೇಕಲ್ಲ, ಆ್ಯಾವ್ರೇಜ್ನ ತೊಗೊಳೋದಕ್ಕೆ ಹೋದರೆ ನೋಡಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಕಾನ್ಸ್ಟೆಂಟ್ ಆಗಿದೆ ಅಂತಂದರೆ, ಒಂದು ಪೀರಿಯಡನ್ನು ನಾನು ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಐ ಕ್ಯಾನ್ ಎಕ್ಸ್ಟೆಂಡ್ ಇಟ್ ಟು ಎನಿ ಎಕ್ಸ್ಟೆಂಟ್ ಆಫ್ ಟೈಮ್. ಸೊ ಈ ಪೀರಿಯಡ್ನ ನಾನು ಅನಲೈಸ್ ಮಾಡೋದಕ್ಕೆ ಆ್ಯಾವ್ರೇಜ್ ತೊಗೊಂಡ್ರೆ, ಈ ಪೀರಿಯಡಲ್ಲಿ ಪಾಸಿಟಿವ್ ಇರೋದು, ಈ ಪೀರಿಯಡಲ್ಲಿ ನೆಗೆಟಿವ್ ಬರ್ತಾ ಇದೆ. ಸೊ ದಿಸ್ ಗೆಟ್ಸ್ ನೆಗೆಟೆಡ್, ಅಂದರೆ ಇಲ್ಲಿರೋಂಥ ವ್ಯಾಲ್ಯೂ ಇಲ್ಲಿರೋದಕ್ಕೆ 0 ಆಗಿಬಿಡುತ್ತೆ. ಓಕೆ, ನೀವು ಅನ್ಕೋಬೋದು, ಆಯಿತು ಇದನ್ನು ನಾನು ನೆಗೆಟಿವ್ ಮಾಡೋದಿಲ್ಲ, ಇದನ್ನು ಪಾಸಿಟಿವ್ ತೊಗೊಂಡು ನಾನು ಸೊ ಈ ಪಾಸಿಟಿವ್ ಕರ್ವ್ ಆಫ್ ದಿಸ್ ಇದೆರಡರದ್ದು ಆ್ಯಾವ್ರೇಜ್ ತೊಗೋತೀನಿ ಅಂತ ಅಂದ್ಬಿಟ್ಟು. ಬಟ್ ನಮಗೆ ಈ ಸಿಗ್ನಲ್ದು ಕಾಂಟ್ರಿಬ್ಯೂಷನ್ ಏನು ನಮಗೆ ರಿಯಾಲಿಟಿನಲ್ಲಿ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ, ಈ ಸಿಗ್ನಲಿಂದ ಒಂದು ಆ್ಯಕ್ಚುಯಲ್ ವರ್ಕ್ ಆದಾಗ. ಸೊ ಆ್ಯಕ್ಚುಯಲ್ ವರ್ಕ್ ಪರ್ಫಾರ್ಮ್ ಯಾವಾಗ ಆಗುತ್ತೆ, ವರ್ಕ್ ಪರ್ಫಾರ್ಮ್ಡ್ ಈಸ್ ಈಕ್ವಲ್ ಟು ಎನರ್ಜಿ ಎಕ್ಸ್ಪೆಂಡೆಡ್. ಸೊ ಬೇಸಿಕಲಿ ನಾವು ಈ ಸಿಗ್ನಲ್ದು ಎನರ್ಜಿನ ನಾವು ಅನಲೈಸ್ ಮಾಡಬೇಕಾಗತ್ತೆ. ಸೊ ಎನರ್ಜಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಪವರ್ ಇಂಟು ಟೈಮ್, ಅಥವಾ ದಿ ಪವರ್ ಇಂಟಿಗ್ರೇಟೆಡ್ ಓವರ್ ಎ ಟೈಮ್ ಪೀರಿಯಡ್. ಸೊ ಅಲ್ಟಿಮೇಟ್ಲಿ ವೆನ್ ವಿ ಫೈಂಡ್ ಔಟ್ ವಾಟ್ ಈಸ್ ದಿ ಪವರ್ ಆಫ್ ದಿಸ್ ಸಿಗ್ನಲ್ ಅಥವಾ ದಿ ಕಾಂಟ್ರಿಬ್ಯೂಷನ್ ಆಫ್ ಪವರ್ ಫ್ರಮ್ ದಿಸ್ ಸಿಗ್ನಲ್, ಆವಾಗ ಮಾತ್ರ ಇದ್ರದ್ದು ಆ್ಯಕ್ಚುಯಲ್ ಸಿಗ್ನಿಫಿಕೆನ್ಸ್, ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ದಿಸ್ ಸಿಗ್ನಲ್ ನಮಗೆ ಗೊತ್ತಾಗುತ್ತೆ. ಸೊ ಈ ಪವರ್ನ ಕಂಡುಹಿಡಿಬೇಕು ಅಂದರೆ, ಸೊ ನಾರ್ಮಲಿ ಯಾವ ರೀತಿ ಕಂಡುಹಿಡಿತೀವಿ ಅನ್ನೋದನ್ನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪವರ್ ಆಫ್ ಎ ಸಿಗ್ನಲ್ ಅಥವಾ ನಮ್ಮ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಅಥವಾ ನಮ್ಮ DC ಕರೆಂಟ್ ಯಾವುದೇ ಆಗಿರ್ಬೋದು. ಸೊ ಪವರ್ ಅಂತಂದರೆ ಡೆಫಿನೇಷನ್ನು ಇಟ್ ಈಸ್ ದಿ ಮಲ್ಟಿಪ್ಲಿಕೇಶನ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಬಿಕಾಸ್ ವೋಲ್ಟೇಜ್ ಇಸ್ ಎ ಕಾಸ್ ಅಂತಾದರೆ, ಸೊ ಕರೆಂಟ್ ಈಸ್ ದಿ ಎಫೆಕ್ಟ್ ಫಾರ್ ದಟ್ ಕಾಸ್. ಸೊ ಈಗ ವೋಲ್ಟೇಜ್ ಕ್ರಿಯೇಟ್ ಆಗಿ ಅದರಿಂದ ಕರೆಂಟ್ ಬಂತು ಅಂತಂದರೆ, ಸೊ ಆ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕಾಂಬಿನೇಷನಿಂದ ಆಗೋವಂಥ ಒಂದು ಯೂಸ್ಫುಲ್ ವರ್ಕ್ ಏನಿದೆಯಲ್ಲ, ಅದಕ್ಕೆ ಆ ಎನರ್ಜಿನ ಕಾಂಟ್ರಿಬ್ಯೂಟ್ ಮಾಡೋದು ಇಟ್ ಈಸ್ ದಿ ಪವರ್. ಸೊ ದಟ್ ಪವರ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ದಿ ಮಲ್ಟಿಪ್ಲಿಕೇಶನ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ಸ್. ನಾವು ಈ ವೋಲ್ಟೇಜ್ ಆ್ಯಂಡ್ ಕರೆಂಟನ್ನ ಥ್ರೂ ಓಮ್ಸ್ ಲಾ V ಈಸ್ ಈಕ್ವಲ್ ಟು IR. ಸೊ ಓಮ್ಸ್ ಲಾದಲ್ಲಿ ಏನು ಬರುತ್ತೆ ಅಂತಂದರೆ, ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಫಾರ್ ಎ ಸರ್ಕ್ಯೂಟ್ ಹ್ಯಾವಿಂಗ್ ಎ ರೆಸಿಸ್ಟಿವ್ ರೆಸಿಸ್ಟಿವ್ ಎಲಿಮೆಂಟ್. ಸೊ ಅದನ್ನು ಇಂಪಿಡೆನ್ಸ್ ತೊಗೊಂಡ್ರೆ V ಈಸ್ ಈಕ್ವಲ್ ಟು I ಇಂಟು Z ಅಂತ ಬರುತ್ತೆ. ಸೊ ಎಲ್ಲಿ ನಾನ್ ಲೀನಿಯರ್ ಎಲಿಮೆಂಟ್ಸ್ ಇರೋದಿಲ್ಲ ಅಲ್ಲೆಲ್ಲನೂ ಕೂಡ I ಇಂಟು ಝಡ್ನ ನಾವು ಅಂದರೆ ಓಮ್ಸ್ ಲಾ ಅಪ್ಲಿಕೇಬಲ್ ಎಲ್ಲೆಲ್ಲ ಆಗುತ್ತೋ ಆ ಸರ್ಕ್ಯೂಟ್ಸಲ್ಲಿ V ಈಸ್ ಈಕ್ವಲ್ ಟು I ಇಂಟು ಝಡ್ ಅಂತ ನಾವು ತಿಳ್ಕೊಬೋದು. ಸೊ ಇಲ್ಲಿ ಈ ಫಾರ್ಮುಲಾನ ನಾವಿಲ್ಲಿ ಅಪ್ಲೈ ಮಾಡಿದ್ರೆ, ಪವರ್ ಈಸ್ ನಥಿಂಗ್ ಬಟ್ I²R. ಸೊ ನಾವು R ಈಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಫಾರ್ ಎನಿ ಸರ್ಕ್ಯೂಟ್ ಅಂದರೆ ನಾವು ಒಂದು ಪ್ಯೂರ್ LLFP ಲಂಪ್ಡ್ ಲೀನಿಯರ್ ಫೈನೈಟ್ ಬೈಲ್ಯಾಟ್ರಲ್ ಪ್ಯಾಸಿವ್ ಸರ್ಕ್ಯೂಟಲ್ಲಿ, ಸೊ ನಾವು ರೆಸಿಸ್ಟೆನ್ಸ್ ಏನಿದೆಯಲ್ಲ ಒಂದು ಸರ್ಕ್ಯೂಟ್ಗೆ ಇಟ್ ಈಸ್ ಕಾನ್ಸ್ಟೆಂಟ್. ಸೊ ಆ ಕಾನ್ಸ್ಟೆಂಟ್ ಸರ್ಕ್ಯೂಟ್ ಇದರಲ್ಲಿ R ಕಾನ್ಸ್ಟೆಂಟ್ ಇದ್ದರೆ P ಈಸ್ ನಥಿಂಗ್ ಬಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I². ಸೊ I² ಅಂತಂದ್ರೆ ಏನು, ಸೊ ಕರೆಂಟ ಅಂದರೆ ಇಟ್ ಈಸ್ ಎ ಸಿಗ್ನಲ್. ಸೊ ಇನ್ಸ್ಟೆಡ್ ಆಫ್ ಇಲ್ಲಿ ನಾ ಇದನ್ನು I ಜಾಗದಲ್ಲಿ I ಈಸ್ ಈಕ್ವಲ್ ಟು V/R ಹಾಕಿದ್ರೆ P ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು V². ಸೊ ಇದರಿಂದ ನನಗೇನು ಗೊತ್ತಾಗುತ್ತೆ ಅಂತಂದರೆ, ಪವರ್ ಆಫ್ ಎ ಸಿಗ್ನಲ್ ವೆದರ್ ಇಟ್ ಕ್ಯಾನ್ ಬಿ ಎ ಕರೆಂಟ್ ಆರ್ ಎನ್ ವೋಲ್ಟೇಜ್
ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಸ್ಕ್ವೇರ್ ಫಂಕ್ಷನ್ ಆಫ್ ದಟ್ ಕರ್ವ್ ಅದು ಆಫ್ ದಟ್ ಸಿಗ್ನಲ್. ಸೊ ಸ್ಕ್ವೇರ್ ಫಂಕ್ಷನನ್ನು ನಾನು ಕಂಡುಹಿಡಿದ್ರೆ ಅದರಿಂದ ಬರೋದು ನನಗೆ ಪವರ್ ಅನ್ನೋದು ನನಗೆ ಗೊತ್ತಾಯಿತು. ಸೊ ಈಗ ಡಿ ಸಿ ಏನಿದೆಯಲ್ಲ, ಡಿ ಸಿ ಸರ್ಕ್ಯೂಟಲ್ಲಿ ಪವರ್ ಕಂಡುಹಿಡಿಯೋದು ತುಂಬ ಈಸಿ. ಯಾಕೆ? ಸಿ ಎವ್ರಿ ಪಾಯಿಂಟಲ್ಲಿ ಇಟ್ ಈಸ್ ಕಾನ್ಸ್ಟೆಂಟ್. ಸೊ I can easily find out what is the power of this signal through normal calculation. So ಈಗ ಇದನ್ನು ನಾನು ಕಂಟಿನ್ಯೂಸ್ ಸಿಗ್ನಲ್ ಅಂತ ತೊಗೊಂಡ್ರೆ ಐ ಹ್ಯಾವ್ ಟು ಇಂಟಿಗ್ರೇಟ್ ಓವರ್ ದಿಸ್ ಏರಿಯಾ. ಸೊ ಈಗ ಈ ಏರಿಯಾ ಏನಿದೆಯಲ್ಲ ಇದಿಷ್ಟ್ರ ಮಧ್ಯೆ ವಾಟ್ ಈಸ್ ದಿ ಪವರ್ ಆಫ್ ದಿಸ್ ಸಿಗ್ನಲ್ ಅಂತ ತೊಗೊಂಡ್ರೆ, ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಪವರ್ ಅನ್ನೋದಕ್ಕಿಂತ ಇಟ್ ಈಸ್ ಎನರ್ಜಿ ಆ್ಯಕ್ಚುಲಿ. ಸೊ ಇದ್ರದ್ದು ಈ ಪಾಯಿಂಟಲ್ಲಿ ಪವರ್ ಏನು ಅಂತ ತೊಗೊಂಡ್ರೆ ಈ ಪಾಯಿಂಟದು ನಾನು ಸ್ಕ್ವೇರ್ ಮಾಡಬೇಕು. ಐ ಹ್ಯಾವ್ ಟು ಸ್ಕ್ವೇರ್. ಯಾಕೆಂತಂದರೆ ಪವರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿಸ್ ಫಂಕ್ಷನ್. ಸೊ ಈ ಪಾಯಿಂಟಲ್ಲಿ ಏನು ಪವರ್ ಅಂತ ತೊಗೊಂಡ್ರೆ ಇಟ್ ಈಸ್ ದಿ ಸ್ಕ್ವೇರ್. ಆ್ಯಂಡ್ ಈವನ್ ಇಫ್ ಐ ಆವ್ರೇಜ್ ಆಲ್ ದೀಸ್ ಸ್ಕ್ವೇರ್ ಫಾರ್ ಎ ಪೀರಿಯಡ್ ಆಫ್ ಟೈಮ್, ಯಾಕಂದರೆ ದ ಪೀರಿಯಾಡಿಸಿಟಿ ಈಸ್ ಸೇಮ್ ಅಕ್ರಾಸ್, ಸೊ ಆವಾಗ ಇಟ್ ವಿಲ್ ರಿಮೈನ್ ದ ಸೇಮ್, ಯಾಕೆಂದರೆ ಇಟ್ ಈಸ್ ಅ ಕಾನ್ಸ್ಟೆಂಟ್ ವೋಲ್ಟೇಜ್. ಸೊ ಹವವರ್ ಇಲ್ಲಿ ಆ ರೀತಿ ಇಲ್ಲ. ಇದನ್ನು ನಾನು ಆವ್ರೇಜ್ ಮಾಡಬೇಕು ಅಂತಂದರೆ ಇಲ್ಲಿ ಎವ್ರಿ ಪಾಯಿಂಟಲ್ಲಿ ದಿ ಪವರ್ ಈಸ್ ಡಿಫರೆಂಟ್. ಸೊ ಆ್ಯಸ್ ಯು ಕ್ಯಾನ್ ಸಿ ಎವ್ರಿ ಪಾಯಿಂಟಲ್ಲಿ ದ ಸಿಗ್ನಲ್ ಈಸ್ ವೇರಿಯಿಂಗ್. ದ ಸಿಗ್ನಲ್ ಇಲ್ಲಿ ಇನ್ಸ್ಟಂಟೇನಿಯಸ್ ಪವರ್ ಅಂತ ಕರಿತೀವಿ. ಸೊ ಅಟ್ ಎವ್ರಿ ಪಾಯಿಂಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಆ್ಯನ್ ಇನ್ಸ್ಟಂಟೇನಿಯಸ್ ಪವರ್ ಆಫ್ ದ ಸಿಗ್ನಲ್. ಸೇ ದಿಸ್ ಇಸ್ ವೋಲ್ಟೇಜ್ ಅಂತಂದರೆ ಈ ಪಾಯಿಂಟಲ್ಲಿರೋದು V1 ಸ್ಕ್ವೇರ್, V2 ಸ್ಕ್ವೇರ್, V3 ಸ್ಕ್ವೇರ್, V4 ಸ್ಕ್ವೇರ್, V5 ಸ್ಕ್ವೇರ್, V6 ಸ್ಕ್ವೇರ್, ಈ ಥರ ಎವ್ರಿ ಪಾಯಿಂಟಲ್ಲಿ ನಾನು ಸ್ಕ್ವೇರ್ ಮಾಡ್ಬೋದು. ಸೊ ಈ ರೀತಿ ಪ್ರತಿಯೊಂದು ಪಾಯಿಂಟಲ್ಲೂ ಸ್ಕ್ವೇರ್ ಮಾಡಿದ್ರೆ, ಈ ಸ್ಕ್ವೇರ್ ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಎನಿ ನೆಗೆಟಿವ್ ವ್ಯಾಲ್ಯೂ ಏನಿದೆಯಲ್ಲ ಈವನ್ ದಟ್ ವಿಲ್ ಬಿ ಕನ್ವರ್ಟೆಡ್ ಟು ಎ ಪಾಸಿಟಿವ್ ವ್ಯಾಲ್ಯೂ. ಸೊ ಇದನ್ನು ಸ್ಕ್ವೇರ್ ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಕ್ವೇರ್ ಫಂಕ್ಷನ್ ಈ ರೀತಿ ಔಟ್ಪುಟ್ಟು ಬರೋದಕ್ಕೆ ಶುರು ಆಗುತ್ತೆ. ಸೊ ಯಾವಾಗ ಈ ಔಟ್ಪುಟ್ ಬರುತ್ತೆ ಇದನ್ನು ನಾನು ಆವ್ರೇಜಿಂಗ್ ಮಾಡ್ಕೋಬಹುದು. ಸೊ ಈ ರೂಟ್ ಮೀನ್ ಸ್ಕ್ವೇರ್ದು ಬೇಸಿಸ್ ಇರೋದೇ ಇಲ್ಲಿ. ಸೊ ಪವರ್ ಆಫ್ ದಿ ಸಿಗ್ನಲ್ನ ಕಂಡುಹಿಡಿದು ಇದ್ರದ್ದು ಆವ್ರೇಜ್ನ ನಾನು ತೊಗೊಂಡಾಗ ಸೊ ಅವಾಗ ನನಗೆ ಇದ್ರದ್ದು ಆ್ಯಕ್ಚುಯಲ್ ವ್ಯಾಲ್ಯೂ ಅಥವಾ ಆ್ಯಕ್ಚುಯಲ್ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಸಿಗ್ನಲ್ ನನಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದರೆ, ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ನೀವೇನು ಕಂಟಿನ್ಯೂಸ್ ಆಗಿ ಇದ್ರದ್ದು ಪವರ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ, ಆ ಪವರ್ನ ಕ್ಯಾಲ್ಕುಲೇಟ್ ಮಾಡಿದ್ದಕ್ಕೆ ಯು ಕ್ಯಾಲ್ಕುಲೇಟ್ ದಿ ಮೀನ್. ಸೊ ಸ್ಕ್ವೇರ್ ಆಫ್ ಎ ಫಂಕ್ಷನನ್ನು ತೊಗೋತೀವಿ. ಆ ಸ್ಕ್ವೇರ್ ಆಫ್ ಎ ಫಂಕ್ಷನ್ಗೆ ಐ ವಿಲ್ ಫೈಂಡ್ ಔಟ್ ದಿ ಮೀನ್. ಸೊ ಮೀನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಆವ್ರೇಜ್. ಸೊ ಈ ಮೀನ್ ಆಫ್ ದಿ ಸ್ಕ್ವೇರ್ ಆಫ್ ದಿ ಫಂಕ್ಷನನ್ನು ಇಲ್ಲಿ ಸ್ಕ್ವೇರ್ ಮಾಡಿದ್ದೀನಲ್ಲ, ಸೊ ಈ ಸ್ಕ್ವೇರ್ ಮಾಡಿದ್ದೀನ ರಿಮೂವ್ ಮಾಡೋದ್ರಷ್ಟೇ ನನಗೆ ಆ್ಯಕ್ಚುಯಲ್ ಆವ್ರೇಜ್ ಸಿಗುತ್ತೆ. ಸೊ ಐ ವಿಲ್ ಬಿ ಡೂಯಿಂಗ್ ದಿ ಸ್ಕ್ವೇರ್ ರೂಟ್ ಆಫ್ ದಿಸ್ ಸ್ಕ್ವೇರ್ಡ್ ಫಂಕ್ಷನ್ ವಿಚ್ ಈಸ್ averaged square function or the mean of this square function. So this is the actual meaning of RMS, that is root mean square value. Andre you first square the function, then you find out the mean of that square function, then you find out the square root of the mean of the square function, which gives you the RMS value, which actually provides the information related to ಯಾವುದೋ ಈ ಪವರ್ ಆಫ್ ದಿ ಸಿಗ್ನಲ್ ಅಥವಾ ದಿ ಆ್ಯಕ್ಚುಯಲ್ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಸಿಗ್ನಲ್ ಇನ್ ಒಂದು ಯುಟಿಲಿಟಿಗೆ, ಒಂದು ಯೂಸೇಜ್ಗೋಸ್ಕರ ಆ್ಯಕ್ಚುಯಲ್ ಪವರ್ ಆಫ್ ದಿ ಸಿಗ್ನಲ್ ಏನಿದೆಯೋ ಆ ಕಾಂಟ್ರಿಬ್ಯೂಷನ್ ಏನಾಗುತ್ತೋ ಅದ್ರ ಬಗ್ಗೆ ಒಂದು RMS ವ್ಯಾಲ್ಯೂ ಮಾಹಿತಿ ಕೊಡುತ್ತೆ. ಇನ್ನೊಂದು ಸಿಗ್ನಿಫಿಕೆನ್ಸ್ ಏನಪ್ಪ RMS ವ್ಯಾಲ್ಯೂನಲ್ಲಿ ಈ ಒಂದು ಸೈನಸಾಯ್ಡಲ್ ವೇವ್ಗೆ ಅಂತಂದರೆ, ಈ ಒಂದು ಸೈನಸಾಯ್ಡಲ್ ವೇವ್ ಏನು ಪಾಸ್ ಆಗುತ್ತೋ ಇದಕ್ಕೇನು ಒಂದು ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಿತೀವೋ ಆ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂನ ನಾನೇನಾದರೂ ಡೈರೆಕ್ಟ್ ಕರೆಂಟಲ್ಲಿ ಆ ಸಿಗ್ನಲ್ನ ಕೊಟ್ಟರೆ ಈ ಆಲ್ಟರ್ನೇಟಿಂಗ್ ಕರೆಂಟನ್ನು ನಾನು ಏನು ಕಳಿಸ್ತಾ ಇದ್ದೀನೋ ಇಟ್ ಈಸ್ ಈಕ್ವಲೆಂಟ್. ಅಂದರೆ ದಿಸ್ RMS ವ್ಯಾಲ್ಯೂ ಈಸ್ ದಿ ಈಕ್ವಲೆಂಟ್ DC ವ್ಯಾಲ್ಯೂ ಆಫ್ ದಿಸ್ ರೂಟ್ ಆಫ್ ದಿಸ್ ಆಲ್ಟರ್ನೇಟಿಂಗ್ ಕರೆಂಟ್ ವ್ಯಾಲ್ಯೂ. ಅಂದರೆ ಈ ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಕೊಟ್ಟಿದ್ದರಿಂದ ನನಗೇನೋ ಒಂದು ಆ್ಯಕ್ಚುಯಲ್ ಒಂದು ಪವರ್ ಸೇ 5 kW ಆಫ್ ಪವರ್ ನನಗೆ ಒಂದು ಸಿಗ್ನಲಿಂದ ಬರುತ್ತೆ ಅಂತಂದರೆ,
ಸೊ ಸೇಮ್ ಅದರದ್ದು ಆರ್ ಎಮ್ ಎಸ್ ವ್ಯಾಲ್ಯೂನ ನಾನು ಕಂಡುಹಿಡಿದು ಅದನ್ನು ಡಿ ಸಿ ಕರೆಂಟಲ್ಲಿ ಕೊಟ್ಟರೆ ಅಥವಾ ಡಿ ಸಿ ವ್ಯಾಲ್ಯೂನಲ್ಲಿ ಕೊಟ್ಟರೆ ದ ಪವರ್ ವಿಲ್ ಬಿ ಸೇಮ್ ಆ್ಯಸ್ 5 ಕಿಲೋವ್ಯಾಟ್. ಸೊ ಇದರದ್ದು ಆ್ಯಕ್ಚುಯಲ್ ಸಿಗ್ನಿಫಿಕೆನ್ಸ್ ಅಂದರೆ ಯೂಟಿಲೈಸೇಷನ್ ಫ್ಯಾಕ್ಟರ್ ಆಫ್ ದಿಸ್ ಸಿಗ್ನಲನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ನಾವು ಆರ್ ಎಮ್ ಎಸ್ ವ್ಯಾಲ್ಯೂನ ಯೂಸ್ ಮಾಡ್ತೀವಿ. ಸೊ ಈಗೊಂದು ಆರ್ ಎಮ್ ಎಸ್ ವ್ಯಾಲ್ಯೂನ ಪ್ರಾಕ್ಟಿಕಲ್ಲಾಗಿ ಆ್ಯಕ್ಚುಯಲ್ ಹೇಗೆ ಅದನ್ನು ಒಂದು ಡಿ ಸಿ ವ್ಯಾಲ್ಯೂ ಬರುತ್ತೆ ಅಥವಾ ಅದನ್ನು ಯಾವ ರೀತಿ ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೊಳ್ಳೋದು ಆ ಸ್ಟೇಟ್ಮೆಂಟ್ನ ಅನ್ನೋದನ್ನು ಪ್ರಾಕ್ಟಿಕಲಾಗಿ ನೋಡೋಣ. ಸೊ ಈಗ ಇದೊಂದು ಎ ಸಿ ಸಿಗ್ನಲ್ ತೊಗೊಂಡಿದ್ದೀನಿ. ಇದೊಂದು ದಿಸ್ ಪೀಕ್ ವ್ಯಾಲ್ಯೂ ಈಸ್ 1 ಅಂತ ತೊಗೊಳ್ಳೋಣ. 1 ವೋಲ್ಟ್. ಸೊ ಇದು -1 ವೋಲ್ಟ್. ನಾವು ದಿಸ್ ಈಸ್ ಪಾಸ್ಡ್ ಟು ಎ ಸರ್ಕ್ಯೂಟ್ ಅಂದರೆ ದಿಸ್ ದಿ ಎ ಸಿ. ಸೊ ಒಂದು ರೆಸಿಸ್ಟಿವ್ ಸರ್ಕ್ಯೂಟಿಗೆ ನಾನು ಪಾಸ್ ಮಾಡ್ತಾ ಇದ್ದೀನಿ ಈ ಎ ಸಿ ಸಿಗ್ನಲ್ನ. ಸೊ ರೆಸಿಸ್ಟೆನ್ಸ್ ಈಸ್ 1 ohms ಅಂತ ತೊಗೊಳ್ಳೋಣ. ಸಿನ್ಸ್ ಇಟ್ ಈಸ್ ಎ ರೆಸಿಸ್ಟಿವ್ ಸರ್ಕ್ಯೂಟ್, ಸೊ ಇಲ್ಲಿ ಯಾವುದೇ ಒಂದು ಫೇಸ್ ಶಿಫ್ಟಿಂಗ್ ಆಗೋದಿಲ್ಲ. ಫೇಸ್ ಶಿಫ್ಟ್ ಆಗದೆ ಇರೋದ್ರಿಂದ ಇದ್ರ ಮೂಲಕ ಬರೋವಂಥ ಕರೆಂಟ್ ಏನಿರುತ್ತಲ್ಲ, ಸೊ ದಿಸ್ ಈಸ್ 1 ವೋಲ್ಟ್ ಅಂತ ಇಟ್ಕೊಳ್ಳೋಣ. 1 ವೋಲ್ಟ್ ಎ ಸಿ ಸಿಗ್ನಲ್ 50 Hz ಅಂತಲೇ ಸುಮ್ಮನೆ ತೊಗೊಳ್ಳೋಣ ಫಾರ್ ನಾವು. ಸೊ ಕೊಟ್ಟಾಗ ಇದ್ರ ಮೂಲಕ ಬರೋವಂಥದ್ದು 1 amps ಕರೆಂಟ್ ಬರುತ್ತೆ ವಿತ್ ದಿ ಸೇಮ್ ಫ್ರೀಕ್ವೆನ್ಸಿ ಆ್ಯಂಡ್ ದೇರ್ ಇಸ್ ನೋ ಶಿಫ್ಟಿಂಗ್ ಆಫ್ ಫೇಸಸ್. ಸೊ ಇಲ್ಲಿ ಯಾವುದೇ ಒಂದು ಇಂಡಕ್ಟಿವ್ ಅಥವಾ ಕೆಪಾಸಿಟಿವ್ ಸರ್ಕ್ಯೂಟ್ಸ್ ಇಲ್ಲದೆ ಇರೋದ್ರಿಂದ ಸೊ ದಿ ಕರೆಂಟ್ ವಿಲ್ ಫಾಲೋ ದಿ ಸೇಮ್ ವ್ಯಾಲ್ಯೂ. ಸೊ ಈ ಡಾಟೆಡ್ ಪಾತ್ ಏನಿದೆಯಲ್ಲ, ದಿಸ್ ಈಸ್ ನಥಿಂಗ್ ಬಟ್ ದಿ ಕರೆಂಟ್. ಓಕೆ. ಸೊ ಈಗ ಈ ಪೊಸಿಷನಲ್ಲಿ ಇದನ್ನು ನಾನು ಇಂಟಿಗ್ರೇಟ್ ಮಾಡ್ಬೋದು. ಇಂಟಿಗ್ರೇಟ್ ಮಾಡಿದಾಗ ನನಗೆ ಇದ್ರದ್ದು ಒಂದು ಏರಿಯಾ ಕವರ್ಡ್ ಏನು ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಇಲ್ಲಾಂದರೆ ಪ್ರತಿಯೊಂದು ವ್ಯಾಲ್ಯೂಗೆ ಐ ಕ್ಯಾನ್ ಇಂಟಿಗ್ರೇಟ್ ಟು ಗೆಟ್ ದಿ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ. ಸೊ ಇನ್ಸ್ಟೆಡ್ ಇನ್ನೂ ಈಸಿಯಾಗಿ ಗೊತ್ತಾಗೋದಕ್ಕೋಸ್ಕರ ಐ ವಿಲ್ ಸ್ಯಾಂಪಲ್ ದಿಸ್ ಸಿಗ್ನಲ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ಸ್. ಎಲ್ಲೆಲ್ಲಿ ಅಂತಂದರೆ ಇದು ಇನಿಷಿಯಲ್ 0 ಅಲ್ಲಿ. ಸೊ ಇದನ್ನು ಟೋಟಲ್ ಪೀರಿಯಡನ್ನು ನಾನು ಟಿ ಅಂತ ತೊಗೊಂಡ್ರೆ ಈ ಟೋಟಲ್ ಪೀರಿಯಡನ್ನು ನಾನು ಒಂದು 360 ಡಿಗ್ರಿಗೆ ನಾನು ಅನಾಲಜಿ ತೊಗೋತೀನಿ. ಸೊ 360 ಡಿಗ್ರಿ ಫೇಸ್ ಅಂತ ತೊಗೊಂಡ್ರೆ ಇದನ್ನು, ಸೊ ದಿಸ್ ವಿಲ್ ಬಿ ದಿ 180 ಡಿಗ್ರಿ. ಸೊ ಇದು 90 ಡಿಗ್ರಿ ಇರುತ್ತೆ. ಸೊ 90 ಡಿಗ್ರಿ ಅಂತಂದರೆ ಈ ಟೈಮ್ ಪೀರಿಯಡ್ನ ನಾನು ಇದನ್ನು 360 ಡಿಗ್ರಿನ 1 ಸೆಕೆಂಡ್ ಅಂತ ತೊಗೊಂಡ್ರೆ ದಿಸ್ ವಿಲ್ ಬಿ 0.5 ಸೆಕೆಂಡ್ಸ್, ದಿಸ್ ವಿಲ್ ಬಿ 0.25 ಸೆಕೆಂಡ್ಸ್. ಸೊ ನಾವು ಈ ಸೆಕೆಂಡ್ಸ್ನ ಬದಲು ನಾನು ಇದನ್ನು ಆ್ಯಂಗಲಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈಗ ನಾನೇನು ಮಾಡ್ತೀನಿ, ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ಟೈಮ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಆ್ಯಂಡ್ ಇದೇ ಒಂದು ಇದನ್ನು ರಿವರ್ಸ್ ಅಂತಂದರೆ ಸೊ 90 ಟು ಅಪ್ ಟು 180 ಡಿಗ್ರಿ. ಸೊ 90 ಪ್ಲಸ್ 30 120 ಡಿಗ್ರಿ, 135 ಡಿಗ್ರಿ, 150 ಡಿಗ್ರಿ ಆ್ಯಂಡ್ 180 ಡಿಗ್ರಿ. ಸೊ ಈ ಥರ ಡಿಫ್ರೆಂಟ್ ಆ್ಯಂಗಲ್ಸ್ಗೆ ಇದರ ವ್ಯಾಲ್ಯೂಸ್ನ ನಾನು ಚೆಕ್ ಮಾಡ್ತಾ ಹೋಗ್ತೀನಿ. ನಾವು 0 ಡಿಗ್ರಿನಲ್ಲಿ 0 ಇದೆ ವ್ಯಾಲ್ಯೂ. ಸೊ 30 ಡಿಗ್ರಿನಲ್ಲಿ ಸಿನ್ಸ್ ಇಟ್ ಫಾಲೋಸ್ ಎ ಸೈನ್ ಫಂಕ್ಷನ್, ಸೊ ಸೈನ್ ಆಫ್ 30 ಡಿಗ್ರಿ ಅಂದರೆ ಹಾಫ್. ಸೊ ಇದು ಹಾಫ್, ಇದು 1/√2, √3/2, ಇದು 1, ಇದು ಅಗೇನ್ √3/2, ಇಲ್ಲಿ 1/√2, ಇದು ಹಾಫ್, ಇದು 0. ಸೊ ಈ ಥರ ಬರ್ತಾ ಹೋಗುತ್ತೆ. ನಾವು ಇನ್ ದಿ ನೆಗೆಟಿವ್ ಫೇಸ್ ಅಂದರೆ ಈ ಒಂದು ನೆಗೆಟಿವ್ ಕ್ರಸ್ಟ್ ಏನಿದೆಯಲ್ಲ, ಈ ನೆಗೆಟಿವ್ ಇದರಲ್ಲಿ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ವ್ಯಾಲ್ಯೂಸ್ನ ಚೆಕ್ ಮಾಡ್ತಾ ಹೋಗೋಣ. ಸೊ ಇದನ್ನು ನೆಗೆಟಿವ್ ಒಂದು ಫೇಸ್ನಲ್ಲಿ ಯಾವ ರೀತಿ ಬರುತ್ತೆ ಅಂತಂದರೆ ಎಗೇನ್ ಇದು 0, ಯಾಕೆಂದರೆ ಇದು 180 ಡಿಗ್ರಿ ಆದಮೇಲೆ ಸೊ 180 ಡಿಗ್ರಿಗೆ 0 ಆಲ್ರೆಡಿ ಆಗಿದೆ. ಸೊ ಇದಾದ ನಂತರ ಎಗೇನ್ ಇಲ್ಲಿ ನಮಗೆ -12, -1/√2, -√3/2, -1 and again ಇಲ್ಲಿ -√3/2. ಸೊ ಇಟ್ಸ್ ಲೈಕ್ ಈ ಪಾಯಿಂಟ್ಸ್ನಲ್ಲಿ ನಾನು ಇದನ್ನು
I am trying to take a sample of this signal. Minus 1 by root 2 minus half. So again 0. This is the 360 degree of the signal. So now ಈ ಸಿಗ್ನಲನ್ನು ನಾನು ಒಂದು ಕಂಪ್ಲೀಟ್ ಅದರದ್ದು ವ್ಯಾಲ್ಯೂಸ್ನ ಐ ಹ್ಯಾವ್ ಸ್ಯಾಂಪಲ್ಡ್ ಓವರ್ ಡಿಫ್ರೆಂಟ್ ಪೀರಿಯಡ್ಸ್ ಆಫ್ ಟೈಮ್. ಓಕೆ, ಈಗ ಇದ್ರದ್ದು ರೆಸಿಸ್ಟೆನ್ಸ್ 0 ಆಗಿರೋದ್ರಿಂದ ಇದನ್ನು ಸ್ಕ್ವೇರ್ ಮಾಡಿ ನೋಡೋಣ ಏನೇನಾಗುತ್ತೆ ಅಂತ. ಸೊ ದಿಸ್ ಇಸ್ 0, ಇದು 0.5, ಇದು 0.5 ಸ್ಕ್ವೇರ್ ಇಸ್ 0.25, ಇದು 1 by root 2 ಸ್ಕ್ವೇರ್ಡ್ ಇಸ್ ಹಾಫ್, that is 0.5, root 3 by 2 is 3/4, so squared ಅಂದರೆ 0.75, and this is 1. ಸೊ ನೀವು ನೋಡ್ಬೋದು ಇದೇ ಸೆಟ್ ಆಫ್ ವ್ಯಾಲ್ಯೂಸ್ ಇಟ್ ಈಸ್ ಗೋಯಿಂಗ್ ಟು ರಿಪೀಟ್ ಓವರ್ ದಿಸ್ ಪೀರಿಯಡ್, ಅಗೈನ್ ಓವರ್ ದಿಸ್ ಪೀರಿಯಡ್, ಸೊ ಅಗೈನ್ ಓವರ್ ದಿಸ್ ಪೀರಿಯಡ್. ಸೊ ಎಷ್ಟು ಸಲ ರಿಪೀಟ್ ಆಗಿದೆ ಅದನ್ನು ನಾವು ನೋಡೋಣ. ಸೊ 0 ಇಂದ 360 ತನಕ ಇದು ಹೆಚ್ಚು ಕಮ್ಮಿ 316 ನಾನು ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ರಿಪೀಟೆಡ್. 316 ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ಯಾಕಂದರೆ ಬಿಕಾಸ್ ಇಟ್ ಈಸ್ 360 ಡಿಗ್ರಿ ಇಸ್ ನಥಿಂಗ್ ಬಟ್ ದಿ 0 ಡಿಗ್ರಿ ಆಫ್ ದಿ ನೆಕ್ಸ್ಟ್ ಸೈಕಲ್. ಸೊ ಅದನ್ನು ಕನ್ಸಿಡರ್ ಮಾಡಲಿಲ್ಲ ಅಂದರೆ ದಿಸ್ ಇಸ್ 2 times. ಸೊ 0.25 ಬಂದು 1 2 3 4 ಸಲ, ಇಲ್ಲಿ 4 ಸಲ ಅದು ರಿಪೀಟ್ ಆಗುತ್ತೆ. 0.24 4 times, 0.5 4 times, 0.75 4 times, 1 ಬಂದು 2 ಸಲ ರಿಪೀಟ್ ಆಗುತ್ತೆ. ಸೊ ಈಗ ನಾನು ಸಿನ್ಸ್ ವಿ ಹ್ಯಾವ್ ಆಲ್ರೆಡಿ ಸ್ಕ್ವೇರ್ಡ್ ದೀಸ್ ವ್ಯಾಲ್ಯೂಸ್, ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಯಾವುದೂ ಇರೋದಿಲ್ಲ. ಸೊ ವಾಟ್ ವಿ ಡಿಡ್ ವಾಸ್ ದಿ ಸ್ಕ್ವೇರಿಂಗ್. ಸೊ RMS ಅಲ್ಲೇ ಸ್ಕ್ವೇರಿಂಗ್ ಮಾಡಿದ್ವಿ. ನೋ ಐ ಆಮ್ ಗೋಯಿಂಗ್ ಟು ಫೈಂಡ್ ದಿ ಮೀನ್ ಆಫ್ ದಿಸ್ ವ್ಯಾಲ್ಯೂಸ್ ಹೆಂಗೆ ಮಾಡ್ತೀನಿ ಅಂತಂದರೆ ಐ ಆಮ್ ಗೋಯಿಂಗ್ ಟು ಸಮ್ ದಿಸ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಆವ್ರೇಜ್ ಓವರ್ ದೀಸ್ ವ್ಯಾಲ್ಯೂಸ್. ನೋಡೋಣ ಈಗ. ಸೊ ಇದನ್ನು ಸಮ್ ಮಾಡಿದ್ರೆ 0.25 into 4 is 1, 0.5, ಸೊ ಇಲ್ಲಿ ಬರ್ಕೊಳ್ಳೋಣ. 0.25 into 4 is 1, 0.5 into 4 is, sorry this is sum, so 0.5 into 4 is 2, 0.75 into 4, so 0.75 into 2 is 3, so 3 plus 3 is 6, plus 1 into 2 is 2, so ಎಷ್ಟಾಯಿತು 6 7 8 9 10 11, so the summation will be 11. ಸೊ ಎಲ್ಲ ಮಿಸ್ಟೇಕ್ ಆಗಿದೆ ಇಲ್ಲಿ. ಓಕೆ, 0.25 into 4 is 1, 0.5 into 4 is 2, 0.75 into 4 should be 3, 6 ಬರ್ತಿದ್ದೀನಿ. ಓಕೆ, ಸೊ ಇದೆರಡು ಆ್ಯಡ್ ಮಾಡಿಬಿಟ್ಟಿದ್ದೀನಿ ಇದು, ಸಾರಿ. ಸೊ 3 plus 3 6, ಇದು 1 into 2 is 2, ಸೊ totally it will be 8. So this summation will be 8. ಸೊ ನಾವು ಇಲ್ಲಿ 8 ಬಂತು ಇದ್ರದ್ದು ವ್ಯಾಲ್ಯೂ, ಮೀನ್ ಆಫ್ ದಿ ಸ್ಕ್ವೇರ್ಸ್, ಯಾಕಂದರೆ ಇದೆಲ್ಲನೂ ಸ್ಕ್ವೇರ್ಡ್ ವ್ಯಾಲ್ಯೂಸ್. ಸೊ ಈ ಸ್ಕ್ವೇರ್ಡ್ ವ್ಯಾಲ್ಯೂಸ್ಗೆ ಮೀನ್ ಅಂದರೆ ವಿ ಹ್ಯಾವ್ ಓನ್ಲಿ ಸಮೇಟೆಡ್. ಸೊ ಮೀನ್ ಅಂತಂದರೆ ಸಮೇಷನ್ ಓವರ್ ದಿ ನಂಬರ್ ಆಫ್ ಸ್ಯಾಂಪಲ್ಸ್. ಸೊ ಇಲ್ಲಿ 2 2 4 ಅಂದರೆ 4 plus 2 6, 6 plus 4 10, 10 plus 4 14, 14 plus 2 16, ಅಂದರೆ ಟೋಟಲ್ 16 ಸ್ಯಾಂಪಲ್ಸ್ ಇದೆ. 16 ಸ್ಯಾಂಪಲ್ಸ್ ಮೇಲೆ ನಾವು ಆ ಒಂದು ಸ್ಕ್ವೇರ್ ಮಾಡಿ ಸಮೇಷನ್ ಮಾಡಿದ್ದೀವಿ. ಸೊ ಅದ್ರ ವ್ಯಾಲ್ಯೂ ಬಂದು ಈಗ 8 out of 16 ಅಂದರೆ 0.5 ಅಥವಾ ಇಟ್ ಈಸ್ ಹಾಫ್. ನಾವು ವಿ ಹ್ಯಾವ್ ಫಿನಿಶ್ಡ್ ದಿ ಮೀನ್ ಆಫ್ ದಿ ಸ್ಕ್ವೇರ್ಸ್. ಸೊ ಮೀನ್ ಆಫ್ ದಿ ಸ್ಕ್ವೇರ್ಸ್ ಬಂದು ಹಾಫ್ ಬಂತು. ನೌ ದ ಫೈನಲ್ ಈಸ್ to take the square root over this mean of the squares, which will be 1 by root 2. So 1 by root 2 antandre it is again the value which is about 0.7071 ಅಷ್ಟು ವ್ಯಾಲ್ಯೂ ಬರುತ್ತೆ. ನಾವು ಇದನ್ನು ನಾವೇನು ಹೇಳ್ತಿದ್ವಿ, 0.7071 ಇಸ್ ದಿ ಡಿ ಸಿ ವ್ಯಾಲ್ಯೂ. ಅಂದರೆ ಈ ಎ ಸಿ ವ್ಯಾಲ್ಯೂದು ಎಕ್ಸಾಕ್ಟ್ ಪವರ್ಗೆ ಕಾಂಟ್ರಿಬ್ಯೂಟ್ ಮಾಡೋವಂಥದ್ದು ಅಥವಾ ಎನರ್ಜಿಗೆ ಕಾಂಟ್ರಿಬ್ಯೂಟ್ ಮಾಡುವಂಥ ಒಂದು ವ್ಯಾಲ್ಯೂ ಬಂದು 0.7071. ಅಂದರೆ ಇನ್ಸ್ಟೆಡ್ ಆಫ್ ಇನ್ಪುಟಿಂಗ್ ದಿಸ್ ಎ ಸಿ, ಇಫ್ ಐ ಗಿವ್ ಎ ಕಾನ್ಸ್ಟೆಂಟ್ ಸಿಗ್ನಲ್ ಆಫ್ 0.7071 ಅಂದರೆ 1 ವೋಲ್ಟ್ ಪೀಕ್ ಇರೋವಂಥ ಒಂದು ಎ ಸಿ ಸಿಗ್ನಲ್ನ ಕೊಡೋದ್ರ ಬದಲು ನಾನು 0.7071
ಕನ್ಸಿಸ್ಟೆಂಟಾಗಿ ನಾನು ಔಟ್ಪುಟ್ನ ಕೊಟ್ಟರೆ ಇಟ್ ವಿಲ್ ಬಿ ಆ್ಯಸ್ ಗುಡ್ ಆ್ಯಸ್ ಗಿವಿಂಗ್ ಎ ಸಿ ಸಿಗ್ನಲ್ ಆಫ್ 1 ವೋಲ್ಟ್ ಪೀಕ್ ಅಂತ ಅಂದ್ಬಿಟ್ಟು, ಅಂದರೆ ದಿ ಪವರ್ ಔಟ್ಪುಟ್ ಆಫ್ ದಿಸ್ ರೆಸಿಸ್ಟರ್ ವಿಲ್ ರಿಮೈನ್ ದಿ ಸೇಮ್ ಅಂತ ನಾನು ಹೇಳ್ತಿದ್ದೀನಿ. ಸೊ ಈಗ ನಾವು ಕಂಡುಹಿಡಿಯೋಣ ಇದನ್ನು. ಈಗ ಇದೇ ಡಿ ಸಿ ವ್ಯಾಲ್ಯೂನ ನಾನು ಈ ಪಾಯಿಂಟ್ಸಲ್ಲಿ ನಾನು ಕೊಟ್ಟೆ ಅಂತಂದರೆ, ಸೊ ಅಟ್ ದೇರ್ ಆರ್ ಟೋಟಲ್ ಎಷ್ಟು, 1 2 ಟೋಟಲ್ 16 ಸ್ಯಾಂಪಲ್ ಇದೆ. ಅಂದರೆ 1/√2 ಇಂಟು 16 ಸ್ಯಾಂಪಲ್ಸ್ನ ನಾನು ಕೊಟ್ಟಾಗ ಅದಕ್ಕೆ ಬರುವಂತಹ ಒಂದು ನನ್ನ ವ್ಯಾಲ್ಯೂ ಏನಿದೆಯಲ್ಲ, ಸೊ ದಿ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ. ಸೊ ಅಗೈನ್ ಇದಕ್ಕೂ ಕೂಡ ಈ ಒಂದು ಪವರ್ನ ಕಂಡುಹಿಡಿಯೋಣ ಇದರದ್ದು. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಇಸ್ ದಿ ಕರೆಂಟ್ ವ್ಯಾಲ್ಯೂ ಪಾಯಿಂಟ್ಸ್ ಅಥವಾ ವೋಲ್ಟೇಜ್ ವಾಟ್ ಎವರ್, ಯಾಕಂದರೆ ವೋಲ್ಟೇಜ್ ಈಸ್ ನಥಿಂಗ್ ಬಟ್ ಕರೆಂಟ್ ಇನ್ ಅವರ್ ಕೇಸ್. ವಿ ಈಸ್ ಈಕ್ವಲ್ ಟು ಐ, ಯಾಕಂದರೆ ರೆಸಿಸ್ಟೆನ್ಸ್ ಇಸ್ 1 ohms. ಸೊ ಈ 0.7071 ನಾನು ಕನ್ಸಿಸ್ಟೆಂಟಾಗಿ ಕೊಟ್ಟೆ ಅಂತಂದರೆ ಮೈ ಪವರ್, ದಿ ಪವರ್ ವಿಲ್ ರಿಮೈನ್ ಕಾನ್ಸ್ಟೆಂಟ್ ವೆದರ್ ಇಟ್ ಈಸ್ ಆನ್ ಎ ಸಿ ಆರ್ ಇನ್ ಡಿ ಸಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಿದ್ದೀನಿ. ಸೊ ಇದನ್ನು 1/√2 ಇಂಟು ಏನಿದ್ರದ್ದು ಪವರ್ ಹೇಗೆ ಇದು ಮಾಡ್ತೀವಿ ಅಂತಂದರೆ, ಸೊ ದಿಸ್ ಇಸ್ ಎವ್ರಿ ಪಾಯಿಂಟಲ್ಲಿ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿ ವ್ಯಾಲ್ಯೂ ಅಂತಂದರೆ ಒಟ್ಟು 16 ಟೈಮ್ ನಾನು 1/√2 ಇದೆ. ಸೊ 1/√2 ಇಂಟು 16, ಸೊ ಇದರದ್ದು ಹೋಲ್ ಸ್ಕ್ವೇರ್ಡ್ ನಾನು ತೊಗೋತೀನಿ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ. ಸೊ ಇದು 16 ಸ್ಯಾಂಪಲ್ಸ್ಗೆ ಟೋಟಲ್ ಇದರದ್ದು ಪವರ್ ಕಾಂಟ್ರಿಬ್ಯೂಷನ್ ಏನು ಅಂತ ನೋಡಿದ್ರೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 1/√2 ಇಸ್ ಹೋಲ್ ಸ್ಕ್ವೇರ್ ಇಸ್ 1/2 ಇಂಟು 16 ಸ್ಕ್ವೇರ್ಡ್ ವಿಲ್ ಬಿ ಮೈ ಆ ಒಂದು ಡಿಫ್ರೆಂಟ್ ವ್ಯಾಲ್ಯೂಸ್ದು ಓವರ್ ಎ ಪೀರಿಯಡ್ ಆಫ್ ಟೈಮ್ಸಲ್ಲಿ ನನಗೆ ಬರೋವಂಥ ವ್ಯಾಲ್ಯೂ. ಅಂದರೆ ಟೋಟಲ್ ಎಷ್ಟಾಗುತ್ತೆ, ಸೊ 16 ಇಂಟು 8 ಅಷ್ಟು ಬರುತ್ತೆ. ಓಕೆ, ಸೊ ದಿಸ್ ಇಸ್ ದಿ 16 ಇಂಟು 8 ವಿಲ್ ಬಿ ಮೈ ಎನರ್ಜಿ. ಸೊ ಈ ಒಂದು ಪವರ್ ಏನು ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ I ಸ್ಕ್ವೇರ್ ಇಂಟು ಆರ್. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಂದರೆ ಪೀರಿಯಡ್ ಆಫ್ ಟೈಮ್ ಅಂತಂದರೆ ಇಲ್ಲಿ 16 ಸ್ಯಾಂಪಲ್ಸ್ ಆರ್ ಮೈ ಪೀರಿಯಡ್ ಆಫ್ ಟೈಮ್. ಸೊ ಈ 16 ಸ್ಯಾಂಪಲ್ಸ್ಗೆ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಇಟ್ ವಿಲ್ ಬಿ 16 ಇಂಟು 8 ವಿಲ್ ಬಿ ಮೈ ಎನರ್ಜಿ ಆ್ಯಂಡ್ 8 ಈಸ್ ಮೈ ಆ್ಯಕ್ಚುಯಲ್ ಕಾಂಟ್ರಿಬ್ಯೂಷನ್ ಆಫ್ ಪವರ್ ಥ್ರೂ ಡಿ ಸಿ. ಸೊ ಈ ಡಿ ಸಿ ಈಕ್ವಲೆಂಟ್ 0.7071 ತೊಗೊಂಡ್ರೆ ಈ ರೀತಿ ಬರುತ್ತೆ. ಸೊ ಅದೇ ನಾನು ಎ ಸಿ ಈಕ್ವಲೆಂಟ್ ಏನು ಅಂತಂದರೆ ಇಲ್ಲಿ ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಇಟ್ ಈಸ್ 0 ಸ್ಕ್ವೇರ್ ಪ್ಲಸ್ ಹಾಫ್ ಸ್ಕ್ವೇರ್ ಪ್ಲಸ್ 1/√2 ಸ್ಕ್ವೇರ್ ಪ್ಲಸ್ √3/2 ಸ್ಕ್ವೇರ್ ಪ್ಲಸ್ ಇದೆಲ್ಲದ್ರದ್ದು ಸ್ಕ್ವೇರ್ ಮಾಡಿದಾಗ ನನಗೆ ಟೋಟಲ್ ಇದ್ರದ್ದು ಪವರ್ ಅಂದರೆ ಓನ್ಲಿ I ಸ್ಕ್ವೇರ್ ವ್ಯಾಲ್ಯೂ ಈಸ್ 8. ಸೊ ನನಗೆ ಅವೆಲ್ಲ 8 ಬಂದಿತ್ತು. ಇಫ್ ಐ ಮಲ್ಟಿಪ್ಲೈ ಓವರ್ ಆಲ್ ದೀಸ್ ಪೀರಿಯಡ್ಸ್, ಸೊ 8 ಇಂಟು ಟಿ ಅಂದರೆ 8 ಇಂಟು 16 ವಿಲ್ ಗಿವ್ ಮೀ ದಿ ಪವರ್. ಸೊ ನೀವು ನೋಡ್ಬೋದು ಎನರ್ಜಿ 8 ಇಂಟು 16 ವಿಲ್ ಗಿವ್ ಮೀ ದಿ ಎನರ್ಜಿ. ಸೊ ಇಲ್ಲಿ ನೀವು ನೋಡ್ಬೋದು 8 ಏನು ನನಗೆ ಎ ಸಿ ಮುಖಾಂತರ ನನಗೇನು ಸಿಗ್ತಾ ಇದೆಯೋ ಪವರು, ಇಲ್ಲಿ ಸೇಮ್ ಈಕ್ವಲೆಂಟ್ ಅದರದ್ದು ನಾನು ಆರ್ ಎಮ್ ಎಸ್ ವ್ಯಾಲ್ಯೂನ ಕಂಡುಹಿಡಿದು ಅದನ್ನು ಡಿ ಸಿ ಮುಖಾಂತರ ಕೊಟ್ಟರೆ, ಅಂದರೆ 0.7071 ಆರ್ ಎಮ್ ಎಸ್ ವ್ಯಾಲ್ಯೂನ ನಾನು ಡಿ ಸಿ ಮುಖಾಂತರ ಕೊಟ್ಟರೆ ದ ಸೇಮ್ ವ್ಯಾಲ್ಯೂ ಆಫ್ 8 ಈಸ್ ಶೋನ್ ಹಿಯರ್. ಸೊ ಆ್ಯಂಡ್ ದಿ ಎನರ್ಜಿ ಆಲ್ಸೋ ವಿಲ್ ರಿಮೈನ್ ಬಿಕಾಸ್ ದಿ ನಂಬರ್ ಆಫ್ ಸ್ಯಾಂಪಲ್ಸ್ ಈಸ್ ಕಾನ್ಸ್ಟೆಂಟ್ ವೆದರ್ ಯು ಟೇಕ್ ಎ ಸಿ ಆರ್ ಡಿ ಸಿ. ಸೊ ಇಲ್ಲೂ 16 ಸ್ಯಾಂಪಲ್ ತೊಗೊಂಡಿದ್ದೀವಿ, ಇಲ್ಲೂ 16 ಸ್ಯಾಂಪಲ್ ತೊಗೊಂಡಿದ್ದೀವಿ. ಆದ್ದರಿಂದ ಇಲ್ಲಿ ಎರಡೂ ಕಡೆನೂ ದಿ ಟೈಮ್ ಪೀರಿಯಡ್ ಇಸ್ ಸೇಮ್, ದಿ ಪವರ್ ವಿಲ್ ಆಲ್ಸೋ ರಿಮೈನ್ ಸೇಮ್ ಪ್ರೊವೈಡೆಡ್ ವಿ ಕನ್ಸಿಡರ್ ದಿ ಆರ್ ಎಮ್ ಎಸ್ ವ್ಯಾಲ್ಯೂ. ಸೊ ಇಲ್ಲಿ ನಾವು ಆ್ಯಕ್ಚುಯಲ್ ವ್ಯಾಲ್ಯೂಸ್ನ ತೊಗೊಂಡಿದ್ದೀವಿ, ಇಲ್ಲಿ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್ನ ನಾವು ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಇದಿಷ್ಟುವೆ. ಆ್ಯಂಡ್ ಇಲ್ಲಿ ಆರ್ ಎಮ್ ಎಸ್ ವ್ಯಾಲ್ಯೂನ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ದ ಸಿಗ್ನಿಫಿಕೆನ್ಸ್ ಆಫ್ ಆರ್ ಎಮ್ ಎಸ್ ವ್ಯಾಲ್ಯೂ ಈಸ್ ಟು ಪ್ರೊವೈಡ್ ದಿ ಆ್ಯಕ್ಚುಯಲ್ ಎನರ್ಜಿ ಕಾಂಟ್ರಿಬ್ಯೂಷನ್ ಆಫ್ ದಿ ಸಿಗ್ನಲ್ ಅಥವಾ ಒಂದು ಯೂಸ್ಫುಲ್ ವರ್ಕ್, ದಿ ಪವರ್ ಕಾಂಟ್ರಿಬ್ಯೂಷನ್ ಆಫ್ ದಿ ಸಿಗ್ನಲ್, ಪವರ್ ಆಫ್ ಎ ಸಿಗ್ನಲ್ನ ತೋರಿಸುವಂಥದ್ದು ಈ ಒಂದು ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್. ಈ ನನ್ನ ಲೆಕ್ಚರ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಜ್ಞಾನ ಸಿಂಧು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು. ಥ್ಯಾಂಕ್ ಯು.